ಇನ್ನು ಶ್ರೀ ಗುರು ರಾಯರ 353ನೇ ಮಧ್ಯಾರಾಧನೆ ಆಚರಣೆಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪೂಜೆ ಪುನಸ್ಕಾರಗಳು ಅಭಿಷೇಕಗಳು ಕೂಡ ಆಗ್ತಾ ಇದೆ. ಶ್ರೀ ಗುರು ರಾಯರ 353ನೇ ಆರಾಧನೆಯ ಮಹೋತ್ಸವದ ಸಂಭ್ರಮ ಮಂತ್ರಾಲಯದಲ್ಲಿ ಇವತ್ತು ರಾಯರ ಮಧ್ಯಾರಾಧನೆಯ ಸಂಭ್ರಮ ಮನೆ ಮಾಡಿದೆ. ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಅಭಿಷೇಕವನ್ನ ನೆರವೇರಿಸಿದ್ದಾರೆ. ತಿರುಪತಿ ತಿರುಮಲದ ದೇವರ ಶೇಷ ವಸ್ತ್ರ ಸಮರ್ಪಣೆ ಕೂಡ ಮಾಡಲಾಗಿದೆ. ಶ್ರೀಗಳಿಂದ ಮೂಲ ರಾಮ ದೇವರ ಸಂಸ್ಥಾನ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಅಭಿಷೇಕ ಪೂಜೆ ಪುನಸ್ಕಾರಗಳು ಆಗ್ತಾ ಇರೋದು ಕಾರಣ ರಾಯರ 353ನೇ ಆರಾಧನೆಯ ಮಹೋತ್ಸವದ ಸಂಭ್ರಮದ ಪ್ರಯುಕ್ತ ಆಗ್ತಾ ಇರುವಂತಹ ಅಭಿಷೇಕ, ಪಂಚಾಮೃತ ಅಭಿಷೇಕ. ಮಠದ ಆವರಣದಲ್ಲಿ ಚಿನ್ನದ ರಥದಲ್ಲಿ ಇವತ್ತು ಮೆರವಣಿಗೆ ಕೂಡ ಆಗಿದೆ. ಆ ದೃಶ್ಯ ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ದೇವರಿಗೆ ಅಂದ್ರೆ ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗ್ತಾ ಇದೆ. ಎರಡು ದೃಶ್ಯ. ಶ್ರೀ ಗುರು ರಾಯರ 353ನೇ ಆರಾಧನೆಯ ಮಹೋತ್ಸವದ ಪ್ರಯುಕ್ತ ಮಂತ್ರಾಲಯದಲ್ಲಿ ಇವತ್ತು ರಾಯರ ಮಧ್ಯಾರಾಧನೆಯ ಆಚರಣೆ. ಮೂಲ ಬೃಂದಾವನಕ್ಕೆ ಮಹಾಪಂಚಾಮೃತ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳು ಅಭಿಷೇಕವನ್ನ ನೆರವೇರಿಸಿದ್ದಾರೆ. ತಿರುಪತಿ ತಿರುಮಲದ ದೇವರ ಶೇಷ ವಸ್ತ್ರ ಸಮರ್ಪಣೆ ಕೂಡ ಆಗಿದೆ. ಶ್ರೀಗಳಿಂದ ಮೂಲ ರಾಮದೇವರ ಸಂಸ್ಥಾನ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಮಠದ ಆವರಣದಲ್ಲಿ ಚಿನ್ನದ ರಥದಲ್ಲಿ ಮೆರವಣಿಗೆ ಕೂಡ ಮಾಡಲಾಗಿತ್ತು. ಇವತ್ತು ರಾಘವೇಂದ್ರ ತೀರ್ಥರ ಉತ್ಸವ ಮೂರ್ತಿಯ ಮೆರವಣಿಗೆ ಮಠದ ಆವರಣದಲ್ಲಿ ಆಗ್ತಾ ಇರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ನದಿಯಾಗ ಹಂಗೆ ಅಜ್ಜಿ ತೆಗೆದ್ರೆ ಓದ್ತದ. ನದಿಯಾಗ ಹಂಗೆ ಅಜ್ಜಿ ತೆಗೆದ್ರೆ ಓದ್ತದ. ಮೈಸೂರು ದಸರಾಗೆ ಕೌಂಟ್ಡೌನ್ ಪ್ರಾರಂಭ ಆಗಿದ್ದು ಈಗ ಗಜಪಡೆಯ ಆಗಮನ ಕೂಡ ಆಗಿದೆ. ಕಾಡಿನಿಂದ ನಾಡಿನ ಕಡೆಗೆ ಗಜಪಡೆಯ ಆಗಮನವಾಗಿದ್ದು ಅದ್ದೂರಿಯಾಗಿ ಗಜಪಡೆಯನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟ್ಡೌನ್ ಪ್ರಾರಂಭ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ಕೂಡ ನೀಡಲಾಗಿದೆ. ಗಜಪಯಣಕ್ಕೆ ಸಚಿವರು ಕೂಡ ಅಲ್ಲಿ ನೆರೆದಿದ್ರು. ಈಶ್ವರ ಖಂಡ್ರೆ ಅವರು ಕೂಡ ಅಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸಿದ್ವಿ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಅಂಬಾರಿ ಹೊತ್ತು ಸಾಗುವ ಆ ಗಜಪಡೆಯನ್ನ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಆ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಜನ ಕಾಯ್ತಿರ್ತಾರೆ. ಹಾಗಾಗಿ ಈಗ ಮೊದಲ ಹಂತವಾಗಿ ಗಜಪಡೆಯ ಆಗಮನವಾಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ.
ನಗರದ ಹನುಮಯ್ಯ ಬಡಾವಣೆಯ ಸ್ಮಶಾನದಲ್ಲಿ ಗಾಂಜಾ ಗಿಡಗಳು ಪತ್ತೆಯಾಗಿವೆ. ಗಾಂಜಾ ಸೇದುವಾಗ ಬಿದ್ದಿರುವ ಬೀಜಗಳಿಂದ ಬೆಳೆದಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ. ಸ್ಮಶಾನ ಎನ್ನುವ ಕಾರಣಕ್ಕೆ ಗಾಂಜಾ ವ್ಯಸನಿಗಳು ಈ ಜಾಗವನ್ನ ಅಡ್ಡೆಯಾಗಿ ಮಾಡಿಕೊಂಡಿರುವಂತಹ ಸಾಧ್ಯತೆ ಇದೆ. ಸ್ಮಶಾನದಲ್ಲಿ ಗಾಂಜಾ ಕಂಡು ಬರ್ತಾ ಇದ್ದಂತೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. 빠 솔리 개짜고 못 봐. 예, 산탄 솔라. 내가 ಪ್ರಕಾಶ ಸಮಾಧಿ ಸ್ವಲ್ಪ ಎರಡೈತೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರೊಬ್ಬರ ತನ್ನ ಆಟೋದಲ್ಲಿ ಹಾಕಿದ್ದ ಆ ಒಂದು ಸ್ಟಿಕ್ಕರ್ನಿಂದ ಸಖತ್ ಸುದ್ದಿಯಾಗಿದ್ದಾರೆ. ಆಟೋ ಚಾಲಕನೋರ್ವ ತನ್ನ ಆಟೋದಲ್ಲಿ ವಿ ಅಕ್ಸೆಪ್ಟ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ಆಟೋದಲ್ಲಿ ಬರೆದು ಅಂಟಿಸಿದ್ದಾರೆ. ಆ ಒಂದು ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಶರ್ಮಾರಿಂದ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ನನ್ನ ಇಬ್ಬರು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸಿ ಅಂತ ಮನನೊಂದ ತಂದೆಯೊಬ್ಬರು ಪೊಲೀಸ್ ಆಯುಕ್ತರ ಮುಂದೆ ಕಣ್ಣೀರನ್ನ ಹಾಕಿ ಬೇಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಬ್ಯಾಹಟ್ಟಿ ಫ್ಲಾಟ್ನಲ್ಲಿ 2 ದಿನಗಳ ಹಿಂದೆ ರೌಡಿ ಶೀಟರ್ಗಳ ನಡುವೆ ಗ್ಯಾಂಗ್ ವಾರ್ ನಡೆದಿತ್ತು. ಅಫ್ತಾಬ್ನನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ ಅಫ್ತಾಬ್ನ ಕಾಲಿಗೆ ಫೈರಿಂಗ್ ಕೂಡ ಮಾಡಲಾಗಿತ್ತು. ಆ ಬಳಿಕ ಆರೋಪಿ ಅಫ್ತಾಬ್ನ ಮನೆಗೆ ಭೇಟಿ ಕೊಟ್ಟಿದ್ರು ಕೂಡ ಪೊಲೀಸರು. ಆ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮತ್ತು ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಫ್ತಾಬ್ನ ತಂದೆ ಗೌಸ್ ಸಾಬ್ ಪೊಲೀಸರ ಬಳಿ ನನ್ನ ಇಬ್ಬರು ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸ್ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. सबको बोलो, बच्चों को थोड़ा होशियार रहने के लिए, दिल से कंट्रोल करने के लिए बोलो सबको. ये तो पुलिस कल वो लगते भी घर में उनका नाम है एक लड़का सोना करके था उसका नाम है. ಸಿಮೆಂಟ್ ಕಂಪನಿಯ ನಿರ್ವಹಣೆ ಗುತ್ತಿಗೆ ಪಡೆಯುವ ವಿಚಾರದಲ್ಲಿ 2 ಗುಂಪು ನಡುವೆ ಗಲಾಟೆ ನಡೆದಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದಿದೆ. ಸೂರ್ಯಪ್ರಕಾಶ್ ಎಂಬಾತನ ಮೇಲೆ ಸ್ಟಂಪ್ನಿಂದ ಸುನಿಲ್ ಮತ್ತು ಗ್ಯಾಂಗ್ನಿಂದ ಹಲ್ಲೆ ನಡೆಸಲಾಗಿದೆ. ಇನ್ನು ಹಲ್ಲೆ ಮಾಡುವಂತಹ ವಿಡಿಯೋ ವೈರಲ್ ಆಗಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದ್ದು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ಮಂಡ್ಯದಲ್ಲಿ ಮತ್ತೆ ಹಾಲಿ ಮಾಜಿ ಶಾಸಕರ ನಡುವೆ ವಾಕ್ ಸಮರ ಶುರುವಾಗಿದೆ. ಮಳವಳ್ಳಿ ಕ್ಷೇತ್ರದ ಶಾಸಕ ನರೇಂದ್ರ ಸ್ವಾಮಿ ವಿರುದ್ಧ ಮಾಜಿ ಶಾಸಕ ಅನ್ನದಾನಿ ಏಕವಚನದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತಹ ಅವರು, ಮಿಸ್ಟರ್ ಎಂಎಲ್ಎ, ದೊಡ್ಡ ನಾಯಕರ ಬಗ್ಗೆ ಮಾತನಾಡುವ ನೈತಿಕತೆ ನಿನ್ಗೆ ಇದೆಯಾ? ನೀನು ಒಬ್ಬ ಅಯೋಗ್ಯ ಮೂರ್ಖ. ಕುಮಾರಸ್ವಾಮಿಗೆ ರೋಮಾನು ಅಲುಗಾಡಿಸುವುದಕ್ಕೆ ಆಗಿಲ್ಲ ಅಂತ ಕೂಡ ಅಂತೀಯ. ದಲಿತ ಶಾಸಕನಾಗಿ ದಲಿತ ಸಮುದಾಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತನಾಡ್ತೀಯಾ? ನೀನು ಶಾಸಕನಾಗಲು ನಾಲಾಯಕ. ನಿನ್ನ ವಿರುದ್ಧ ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರದ ಮಂತ್ರಿಯನ್ನ ಅಯೋಗ್ಯ ಅನ್ನೋ ಪದ ಬಳಸ್ತೀಯಲ್ಲ, ನೀನು ಅಯೋಗ್ಯ, ಅವರ ಅಯೋಗ್ಯರು ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು. ನಿನ್ನಂಥ ಮೂರ್ಖ MLA, ನಿನ್ನಂಥ ಅಯೋಗ್ಯ MLA ನಾವ್ಯಾರು ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನೋಡಿದಂತೆ 224 ಜನ ಶಾಸಕರಲ್ಲಿ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದುಕಿನಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿಲ್ಲ. ಅಂಥ ಪದಗಳನ್ನು ಬಳಸ್ತಾ ಇದೆಯಲ್ಲ, ನಿನ್ನನ್ನು ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ. ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ. ನಿನಗೆ ಮತ ಕೊಟ್ಟಿರ್ತಕ್ಕಂಥದ್ದು ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಇದೆಯಲ್ಲಪ್ಪ ರೋಡಲ್ಲಿ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗದ್ದೆ ಹೊಸೂರು ಗ್ರಾಮದಲ್ಲಿ ಮಹಿಳೆಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪತಿಯ ಮನೆಯವರೇ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಪೋಷಕರು ಆರೋಪಿಸಿದ್ದಾರೆ. ಜೊತೆಗೆ ಆಕ್ರೋಶದಿಂದ ಅಳಿಯನ ಮನೆ ಹಾಗೂ ಕೊಬ್ಬರಿ ಗೋಡೌನ್ಗೆ ಬೆಂಕಿಯನ್ನ ಹಾಕಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯಕ್ಕೂ ಅಧಿಕ ನಾಶವಾಗಿದೆ. ಇನ್ನು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಆದಿಚುಂಚನಗಿರಿ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಇನ್ನು ಯುವತಿ ಸಾವನ್ನಪ್ಪಿದ ಬೆನ್ನಲ್ಲೇ ಇತ್ತ ಪತಿ ಮೋಹನ್ ಕೂಡ ಮನೆಯಿಂದ ಎಸ್ಕೇಪ್ ಆಗಿದ್ದ. ಆದ್ರೀಗ ಗದ್ದೆ ಹೊಸೂರು ಸಮೀಪದ ಕೆರೆಯಲ್ಲಿ ಮೃತಳ ಗಂಡನ ಮೃತದೇಹ ಪತ್ತೆಯಾಗಿದೆ. ಪತ್ನಿ ಸಾವಿನ ಬಳಿಕ ಪತಿ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಗ್ರಾಮಸ್ಥರ ಸಹಾಯದೊಂದಿಗೆ ಶವ ಹೊರ ತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಬ್ಯಾನರ್ ಅನ್ನ ತೆಗೆಸಲು ಬಂದಂತಹ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಮಹಿಳಾ ಅಧಿಕಾರಿ ಮೇಲೆ ದರ್ಪವನ್ನ ತೋರಿದ್ದಾರಂತೆ. ಮಹಿಳಾ ಅಧಿಕಾರಿಯ ಮೇಲೆ ಕಾರನ್ನ ಹತ್ತಿಸ್ತೀನಿ ಅಂತ ಹೇಳಿ ಧಮಕಿಯನ್ನ ಹಾಕಿದ್ರಂತೆ. ಈ ಹಿಂದೆ ಶಾಸಕ ಗೋಪಾಲಯ್ಯರಿಗೆ ಆವಾಜ್ ಹಾಕಿದ್ರು. ಈಗ ಬ್ಯಾನರ್ ತೆರವು ಮಾಡಿದ್ರೆ ಹುಷಾರಂತ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಹಾಕಿದ್ರಂತೆ. ಸದ್ಯ ಪದ್ಮರಾಜ್ ವಿರುದ್ಧ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪದ್ಮರಾಜ್ಗಾಗಿ ಬಸವೇಶ್ವರನಗರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮೈಸೂರು ದಸರಾ ಮಹೋತ್ಸವ 2024ಕ್ಕೆ ದಿನಗಣನೆ ಶುರುವಾಗಿದೆ. ಮೈಸೂರು ದಸರಾ ಮಹೋತ್ಸವ ಕಳೆಗಟ್ಟಿದ್ದು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ದಸರಾ ಗಜಪಡೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಕ್ಯಾಪ್ಟನ್ ಅಭಿಮನ್ಯು, ಏಕಲವ್ಯ, ಕಂಚನ್, ಭೀಮಾ, ಲಕ್ಷ್ಮಿ, ವರಲಕ್ಷ್ಮಿ, ಧನಂಜಯ, ಗೋಪಿ ಆನೆಗಳಿಗೆ ಪೂಜೆಯನ್ನ ಮಾಡಲಾಗಿದೆ.